ಇದು ತುಂಬಾ ಪುರಾತನವಾದ ದೇವಸ್ಥಾನ ನೋಡಿ. ಇದೇ ಶಿವಪುರದ ಪ್ರಸಿದ್ಧವಾದ ಬಾಲಶಿವನ ದೇವಸ್ಥಾನ. ಬಾಲಶಿವನ? ಹೌದು, ಇದ್ರ ಹಿಂದೆ ಒಂದು ದೊಡ್ಡ ಚರಿತ್ರೆನೇ ಇದೆ. ಅರ್ಚಕರೇ, ಈ ದೇವರಿಗೆ ಬಾಲಶಿವ ಅಂತ ಹೆಸರು ಬಂದಿದ್ದು ಹೇಗೆ? ಧರ್ಮಸ್ಥಳ ಮಂಜುನಾಥ ಸ್ವಾಮಿಯ ಪ್ರತಿಷ್ಠಾಪನೆ ಆಗೋದಕ್ಕೆ ಆ ಅಣ್ಣಪ್ಪ ಗುರುಸ್ವಾಮಿ ಹೇಗೆ ಕಾರಣಕರ್ತರಾದರೋ ಹಾಗೆ ನಮ್ಮ ಬಾಲಶಿವ ಪ್ರತಿಷ್ಠಾಪನೆ ಆಗೋದಕ್ಕೆ ಆ ಭವಾನಿನೇ ಕಾರಣ. ತುಮಕೂರು ಜಿಲ್ಲೆಯಲ್ಲಿ ಕುಣಿಗಲ್ ಅಂತ ಇದೆ. ಹಿಂದಿನ ತಲೆಮಾರುಗಳಿಂದ ಅದು ಕಾಶೀಪುರ ಅಂತ ಹೆಸರುವಾಸಿಯಾಗಿತ್ತು. ಅದರ ಸುತ್ತಮುತ್ತ 10 ಹಳ್ಳಿಗಳಿಗೆ ಜಮೀನ್ದಾರ್ ಆಗಿದ್ದವರು ನಮ್ಮ ಕಲ್ಯಾಣ ಎನ್ನುವರು. ಬಾ ಬಾ. ನಮಸ್ಕಾರ ಬುದ್ಧಿ. ನಮಸ್ಕಾರ. ಬಾ ಬಾ. ಏನ್ ಕಲ್ಯಾಣ, ನಿನ್ನ ಅವತಾರ? ನಿಮಗ್ ಗೊತ್ತಿರೋದು ಏನಿದೆ ಶಾನ್ಭೋಗ್ರೆ, ನಮ್ ಪಾರ್ವತಿ ಚೊಚ್ಚಲ್ ಬಸ್ರಿ ಅಲ್ವಾ, ಸೀಮಂತ ಮಾಡುವ ಅಂತ. ಎಷ್ಟೋ ವರ್ಷ ಆದ್ಮೇಲೆ ನಿಮ್ ಧರ್ಮಪತ್ನಿ ನಮ್ ಪಾರತವನವರು ನಿಮ್ ವಂಶ ಬೆಳಗ್ತಿದ್ದಾರೆ. ಆ ಸೀಮಂತ ಕಾರ್ಯ ಆದ್ಮೇಲೆ ನೀವು ಮಾಡ್ಲೇಬೇಕಲ್ವೇ? ಮಾಡಿ ಮಾಡಿ. ಬಹಳ ದಿನ ಆದ್ಮೇಲೆ ನನ್ನ ಬಾಳ್ನಲ್ಲಿ ಇಂಥ ಸಂದರ್ಭ ಬಂದಿದೆ. ಅದಕ್ಕೆ ಏನು ಹೆಚ್ಚು ಕಮ್ಮಿ ಆಗ್ಬಾರ್ದು ಅಂತ ನಾನೇ ನಿಂತೆಲ್ಲ ಮಾಡ್ತಾ ಇದ್ದೀನಿ. ಮಾದೇವಮ್ಮ, ಪಾರ್ವತಿ ನನ್ನ ಸೊಸೆಯಲ್ಲ, ಮಗಳು. ಒಂದೊಂದ್ಸಲ ನನ್ನನ್ನೇ ತನ್ನ ಮಗಳ ತರ ನೋಡ್ಕೊತಾಳ ಕಣವ. ಇಂಥ ಸೊಸೆನ ಪಡೆಯೋಕೆ ನಿಜವಾಗ್ಲೂ ಪುಣ್ಯ ಮಾಡಿರ್ಬೇಕವ್ವ. ಹೌದ್ ಕಣವ್ವ, ನೀನ್ ತುಂಬಾ ಪುಣ್ಯ ಮಾಡಿದ್ಯಾ. ನಿನ್ನಂತ ಅತ್ತೆ ಮನೆ ಇಂತಹ ಮನೆತನದ ಸೊಸೆಯಾಗಕ್ಕೆ ಅವಳು ಎಷ್ಟು ಪುಣ್ಯ ಮಾಡಿರ್ಬೇಕು. ಪಾರ್ವತಿ, ಪಾರ್ವತಿ ಅಮ್ಮ, ಪಾರ್ವತಿಯಲ್ಲಿ ಇಲ್ಲೇ ಎಲ್ಲೋ ಹಿತ್ಲಲ್ಲಿ ಇರ್ಬೇಕು ನೋಡಪ್ಪ. ಹಿತ್ಲಲ್ಲ? ಅಲ್ಲೇನ್ ಕೆಲಸ ಅವಳಿಗೆ? ಪಾರ್ವತಿ ಹತ್ತೂರಾಳೋ ಸರ್ದಾರ, ಮನೆಯಲ್ಲಿ ಹೆಂಡತಿ ಮುಂದೆ ಮೂಗುದಾರ. ಮಾದೇವಮ್ಮ, ಗಂಡ ಹೆಂಡತಿ ಅನ್ಯೋನ್ಯವಾಗಿರೋದನ್ನ ನೋಡಿ ಸಂತೋಷ ಪಡ್ಬೇಕವ್ವ. ಹೌದಮ್ಮ. ನನ್ನ ಮಗ ಹೆಂಡತಿನ ತನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪಿರುತಿ ಮಾಡ್ತಾವನೆ. ಪಾರ್ವತಿ, ಏನ್ ಮಾಡ್ತಾ ಇದ್ಯಾ ಪಾರ್ವತಿ? ಇದೆಲ್ಲ ಮಾಡಿದ್ರೆ ನಿನ್ಗೆ ಆಯಾಸ ಆಗಲ್ವಾ? ನಾನೇನ್ರಿ ಮಾಡ್ತಾ ಇದ್ದೀನಿ? ಹೂ ತಾನೇ ಕೇಳ್ತಾ ಇದ್ದೀನಿ. ಯಾವ ಕೆಲಸ ಆದ್ರೇನು? ಈ ಕೆಲಸ ಎಲ್ಲ ಮಾಡಕ್ ಮನೆ ತುಂಬಾ ಆಳು ಕಾಳು ಇಲ್ವಾ? ಕುಂತ್ ಕಡೆ ನಿನ್ಗೆ ಏನ್ ಕೆಲಸ ಬೇಕೋ ಮಾಡಿಸ್ಕೊಂತ ಎಷ್ಟು ದಪ್ಪ ಹೇಳಿದ್ರು ಕೇಳಲ್ವಲ್ಲ. ನಾ ಹೂ ಕಿತ್ರೆ ದಣಿವಾಗುತ್ತೆ ಅಂತ ಹೇಳ್ತಾ ಇದ್ದೀರಾ? ನೀವು ಮಾತ್ರ ಸಂತೆಗೆ ಹೋಗಿ ಬಂದಿದ್ದೀರಾ? ನೋಡು ಚಿನ್ನ, ನೀನು ನಮ್ಮ ವಂಶ ಬೆಳಗೋ ಬಳ್ಳಿ ಹೊತ್ತಿರೋ ಲತೆ. ಈ ಲತೆ ಸದಾ ಹಸಿರಾಗಿ ಹಸನ್ಮುಖಿಯಾಗಿ ನಗನಗ್ತಾ ಇರಬೇಕು. ನನ್ನ ಹೆಂಡತಿ ಸೀಮಂತ ಮಾಡಕ್ಕೆ ನಾನು ಓಡಾಡೋದ್ರಲ್ಲಿ ಏನೂ ತಪ್ಪಿಲ್ಲ. ಆದ್ರೆ ನೀನು ಮಾತ್ರ ನನ್ನ ಅಪ್ಪಣೆ ಇಲ್ಲದೆ ಒಂದು ಹುಲ್ಲು ಕಡ್ಡಿ ಕೂಡ ಎತ್ತಿರಬಾರ್ದು, ಗೊತ್ತಾಯ್ತಾ? ನಡಿ ನಡಿ, ಬಿಸಿಲು ನೋಡಿ ಹ್ಯಾಕ್ ಸುಡ್ತಾ ಇದೆ. ಏನ್ರಿ ನೀವು? ತಗೋತೀನಿ. ಬೇಡ ರೀ. ಪರವಾಗಿಲ್ಲ, ತಗೋ. ಬೇಡ ರೀ. ಬೇಡವಾ? ಈ ಹಾಲಾದ್ರೂ ಕುಡಿ. ಇದಕ್ಕೆ ಕೇಸರಿ, ಬಾದಾಮಿ, ಏಲಕ್ಕಿ ಎಲ್ಲಾ ಹಾಕಿದೆ. ಹುಟ್ಟೋ ಮಗು ನಿನ್ನ ಹಾಗೆ ಕೆಂಪಿಗಿರುತ್ತೆ. ತಗೋ ಕುಡಿ. ರೀ, ನೀವು ನನ್ನನ್ನು ಎಷ್ಟೊಂದು ಪ್ರೀತಿಸ್ತೀರಾ, ಒಂದು ಮಗು ತರ ನೋಡ್ಕೋತೀರಾ. ನಿಮ್ಮನ್ನ ಪಡೆಯೋದಕ್ಕೆ ನಾನು ನಿಜವಾಗ್ಲೂ ಪುಣ್ಯ ಮಾಡಿದ್ದೆ. ಎಲ್ಲೋ ಹುಟ್ಟಿ ಅನಾಥಲಾಗಿದ್ದ ನನ್ನ ಕೈ ಹಿಡಿದು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಾ ಇದ್ದೀರಾ. ಮುಂದಿನ ಜನ್ಮದಲ್ಲೂ ನೀವೇ ನನ್ನ ಗಂಡನಾಗಿ ಬರಬೇಕು ಅಂತ ಆ ದೇವರಲ್ಲಿ ಬೇಡ್ಕೋತೀನಿ. ಮುಂದಿನ ಒಂದೇ ಜನ್ಮಕ್ಕೆ ಯಾಕೆ, ಮುಂದಿನ 7 ಜನ್ಮಕ್ಕೂ ನೀನೇ ನನ್ನ ಹೆಂಡತಿ, ನನ್ನ ಪ್ರಾಣ, ನನ್ನ ಸರ್ವಸ್ವ, ನನ್ನ ಮನೆ ಬೆಳಗೋ ದೀಪ. ಗೌಡ್ರೆ, ಗೌಡ್ರೆ, ಏನೋ ಸಿದ್ಧ? ಪಂಚಾಯತಿ ಕಟ್ಟೆಯಲ್ಲಿ ಎಲ್ಲರೂ ನಿಮಗೋಸ್ಕರ ಕಾಯ್ತಾ ಇದ್ದಾರೆ. ನೀವು ಬೇಗ ಬರ್ಬೇಕಂತೆ ಗೌಡ್ರೆ. ಅದಂಗಾಗುತ್ತೆ? ನಮ್ಮ ಪಾರ್ವತಿ ಈಗಲೇ ಆಗಲೋ ಎರಗೆ ಆಗೋಂಗಿದೆ. ಪಟೇಲ್ರು ಶಾನ್ಭೋಗ್ರು ನೀವು ಬರದೆ ತೀರ್ಪು ಕೊಡಕ್ಕಾಗಲ್ಲಂತೆ, ನೀವು ಬರಲೇಬೇಕಂತೆ.
ನೋಡ ಹೇಳಿದನ್ನ ಅರ್ಥ ಮಾಡ್ಕೊ. ಅಲ್ಲ ಕಣಪ್ಪ, ಪಾರ್ವತಿಗೆ ಚೊಚ್ಚಲರಿಗೆ ಗಂಡ ಪಕ್ಕದಾಗಿದ್ರೆ 100 ಆನೆ ಬಲ ಬಂದಂಗಲ್ವಾ? ಅತ್ತೆ, ನೀವೆಲ್ಲ ಇರುವಾಗ ನನ್ಗೇನ್ ಭಯ? ಏನೋ ಮುಖ್ಯವಾದ ಕೆಲಸ ಅಂತಾರೆ, ನನ್ನಿಂದ ಪಂಚಾಯತಿ ಕೆಲಸ ನಿಲ್ಸಕ್ಕಾಗತ್ತಾ? ರೀ, ನೀವು ಹೋಗಿ ಬನ್ನಿ. ಅವ್ರನ್ನೆಲ್ಲ ಕಾಯಿಸೋದು ನಿಮ್ಗೆ ಸರಿ ಅನ್ಸುತ್ತಾ? ಅಲ್ಲ ಪಾರ್ವತಿ, ನೀವೇನು ಯೋಚನೆ ಮಾಡ್ಬಿಡಿ, ಧೈರ್ಯವಾಗಿ ಹೋಗಿ ಬನ್ನಿ. ಅಪ್ಪ, ಸರಿ ಪಾರ್ವತಿ, ನಡಿ. ಸಿದ್ರಾಮ, ಕೇಳಿಸ್ತೀನೋ ಕೂಸಳ ಸದ್ದು. ಕೇಳಿಸ್ತು ಕಣ್ರವ್ವ, ಕೇಳಿಸ್ತು. ಕೊನೆಗೂ ಆ ಶಿವಪ್ಪ ಕರುಣೆ ತೋರ್ಬಿಟ್ಟ. ಈ ಅಜ್ಜಿ ಮಡಿಲಲ್ಲ ಆಡಕ್ಕೆ ಒಂದ್ ಮೊಮ್ಮಗುನ ಕೊಟ್ಬಿಟ್ಟಪ್ಪ. ಸಿದ್ರಾಮ, ಎಷ್ಟೋ ವರ್ಷ ಮಕ್ಕಳಿದೆ ಈ ಮನೇಲಿ, ಕೊನೆಗೂ ಮಗು ಆಳೋ ಸದ್ದು ಕೇಳಂಗ್ ಮಾಡಿಬಿಟ್ಟಪ್ಪ. ಹೌದು ಕಣ್ರವ್ವ, ಹೌದು. ಬುದ್ಧಿ ಆಗೋತು ಬುದ್ಧಿ. ಏನಾಯ್ತು? ಪಾರ್ವತಮ್ಮನವ್ರಿಗೆ ಮಗು ಆಯ್ತು. ಅಂತೂ ಇಂತೂ ಕಲ್ಯಾಣಯ್ಯ, ಒಳ್ಳೇದಾಯ್ತು. ನಿಮ್ಮ ವಂಶ ಬೆಳೀತು. ಎಲ್ಲ ದೈವೇಚ್ಛೆ. ಯಾಕ್ರೋ ಹಿಂಗ್ ನಿಂತಿದ್ದೀರಿ? ಹ? ಏನಾಯ್ತವ? ಪಾರ್ವತಿ ನಮ್ಮನ್ನೆಲ್ಲ ಬಿಟ್ಟು ಹೊರಟೋದ್ಲು ಕಣಪ್ಪ. ಪಾರ್ವತಿ, ನನ್ನ ಬಿಟ್ಟು ಹೋಗ್ಬಿಟ್ಟಿಯ ಪಾರ್ವತಿ? ನಾನು ನಿಮ್ಗೇನು ಅನ್ಯಾಯ ಮಾಡಿದ್ದೆ ಅಂತ ನನಗಿಂತ ಮೋಸ ಮಾಡ್ಬಿಟ್ಟೆ ಪಾರ್ವತಿ. ತಾಯಿ ಆಗ್ತೀನಿ ಅಂತ ನಮ್ಗೆಲ್ಲ ಆಸೆ ತೋರಿಸಿ ನಮ್ಮನ್ನೆಲ್ಲ ತಬ್ಲಿ ಮಾಡಿ ಹೋಗ್ಬಿಟ್ಟಿರ ಪಾರ್ವತಿ. ನೀನು ಹೀಗೆ ಸಾಯ್ತೀಯ ಅಂತ ಗೊತ್ತಿದ್ದಿದ್ರೆ ನನಗೆ ಮಗುನೇ ಬೇಡ ಅಂತಿದ್ದೆ. ದರಿದ್ರ, ಇದರಿಂದ ನನ್ನ ಪಾರ್ವತಿ ಸತ್ತಿತ್ತು. ಈ ಅನಿಷ್ಟನಾದ್ರೂ ಸತ್ತು ನನ್ನ ಪಾರ್ವತಿ ಉಳಿಬಾರ್ದಾಗಿತ್ತ. ಅಮ್ಮ, ಮೊದಲು ತಗೊಂಡೋಗಿ ಹೊರಗಡೆ ಎಸಿ. ಹೋಗಮ್ಮ. ಮಗ, ಏನು ಅಂತ ಮಾತಾಡ್ತೀಯಪ್ಪ? ಕಾಗೆ ಕೂರೋದಕ್ಕೂ ಟೊಂಕೆ ಮುರಿಯೋದಕ್ಕೂ ಸಮ ಅಂತಾರಲ್ಲ ಹಂಗೆ. ಪಾರ್ವತಿ ಸಾವಿಗೆ ಈ ಮಗು ಏನ್ ಮಾಡ್ತಪ್ಪ? ಇಲ್ಲಮ್ಮ, ಈ ಅನಿಷ್ಟ ನುಡ್ಸಕ್ ಹೋಗಿ ಪಾರ್ವತಿ ಪ್ರಾಣ ಬಿಟ್ಟಿದ್ದು. ತಗೊಂಡು ಹೋಗು. ನನ್ನ ಕಣ್ಣಿದ್ರೆ ಏನ್ ಮಾಡ್ತೀರೋ ಗೊತ್ತಿಲ್ಲ, ತಗೊಂಡು. ಜಗದಂಬೆ, ಅಮ್ಮ, ನೀವಿಲ್ಲಿ? ಭವಾನಿ, ಬಾಬಾ ಕಂದ, ನನ್ ಜೊತೆ ಆಟ ಆಡ್ಕೊಳಕ್ ಬಂದ್ಬಿಟ್ಟಿಯಾ ಪುಟ್ಟಿ, ನನ್ ಕಂದ. ಅಂಬಿಕಮ್ಮ, ನಮ್ ಭವಾನಿ ಮೇಲೆ ಆ ಅಮ್ಮನಿಗೆ ಎಷ್ಟೊಂದು ಪ್ರೀತಿ. ಚಿನ್ನು, ಜಗದಂಬೆ, ನೋಡಿಮ್ಮ, ಇವಳು ಹಾಲು ಕುಡ್ಸು ಅಂತ ನನ್ ಸೆರ್ಗಿಡ್ ತೆಳಿತಿದ್ದಾಳೆ. ಈ ಕಂದನ ಬಯಕೆ ಅದ್ ಯಾವಾಗ ಈಡೇರುತ್ತೋ ಏನೋ. ಈ ಮಗುನ ಹೆತ್ತ ಪುಣ್ಯನೇ ಸಾಕು ಅಂತ ನನ್ನ ಸೊಸೆ ಕಣ್ಣು ಮುಚ್ಕೊಂಡ್ಬಿಟ್ಲಮ್ಮ. ಈ ಕಂದನ ಮುಖದಲ್ಲಿ ತಾಯಿ ಪ್ರೀತಿ ಕಂಡದ್ದು ನಿನ್ನ ಮಡಲಲ್ಲಿ ಆಡುವಾಗ್ಲೇ ಅಮ್ಮ. ಹೇಳಮ್ಮ, ನನ್ನ ಮೊಮ್ಮಗುಗೆ ತಾಯಿ ಆಗ್ತೀಯಾ?
ಈ ಕಂದನ ತಾಯಿ ಆತ್ಮ ಈಗಲೂ ತನ್ನ ಮಗುಗೆ ತಾಯಿ ಬೇಕು ಅಂತ ಹಂಬಲಿಸ್ತಾ ಇದೆಯಮ್ಮ. ಆ ತಾಯಿಯ ಕರುಳ ಆಕ್ರಂದನ ಕೇಳಿ ಆ ಪರಮೇಶ್ವರನೇ ನಿನ್ನನ್ನ ಇಲ್ಲಿ ಕಳಿಸಿದಾನೆ ಅಂತ ಕಾಣುತ್ತೆ. ಜಗದಂಬೆ, ನಾನು ನಿನ್ನ ಮೊದಲು ನೋಡಿದ್ನಲ್ಲ, ಆಗ್ಲೇ ನನ್ನ ಮನಸ್ಸು ಒಪ್ಕೊಂಡ್ಬಿಡ್ತು. ನನ್ನ ಸೊಸೆ ಸತ್ತಿಲ್ಲ, ನಿನ್ನ ರೂಪದಲ್ಲಿ ಬಂದಿದ್ದಾಳೆ ಅಂತ. ಇಲ್ಲವ್ವ, ಆ ತಾಯಿಯ ಸ್ಥಾನನ ಈ ಕಂದನ ಕೊಡ್ತೀಯಮ್ಮ. ಆ ತಾಯಿ ಸ್ಥಾನ ತುಂಬಾ ಶಕ್ತಿ ನನ್ನಲ್ಲಿ ಇದೆಯೋ ಇಲ್ವೋ ಗೊತ್ತಿಲ್ಲ. ಆದ್ರೆ ಈ ಮಗುವಿಗೆ ತಾಯಿ ಆಗೋಕೆ ಖಂಡಿತವಾಗ್ಲೂ ಪ್ರಯತ್ನ ಪಡ್ತೀನಿ. ಅವ್ವ, ಯಾಕವ್ವ ಹುಷಾರಿಲ್ವಾ? ನಂಗಾದ್ರೂ ಹೇಳ್ ಕಳ್ಸೋದಲ್ವಾ? ನೋಡು, ಎಷ್ಟೊಂದು ಸರ್ಗೋಗಿದ್ಯಾ. ವಯಸ್ಸಾಯ್ತಲ್ಲಪ್ಪ, ಊರು ಹೋಗು ಅನ್ನುತ್ತೆ, ಕಾಡು ಬಾ ಅನ್ನುತ್ತೆ. ಏನು ಬೇಡ ಬಿಡಪ್ಪ. ಯಾಕವ್ವ ಹಂಗಂತೀಯ? ನಿನ್ಗೇನಾರ ಹೆಚ್ಚು ಕಮ್ಮಿ ಆದ್ರೆ ನನಗೆ ಯಾರ ಗತಿ? ಪಂಡಿತರು ಬಂದ್ರೆ ಏನಾದ್ರೂ ಔಷಧಿ ಕೊಡ್ತಾರೆ. ಇದು ಮನೋರೋಗ ಕಣಪ್ಪ, ಮದ್ದಿಲ್ಲ. ಹಿಂಗೆ ಕೊರ್ಗಿ ಸಾಯ್ಬೇಕು ಅಷ್ಟೇ. ಯಾಕವ್ವ ಹಂಗಂತೀಯ? ನಿನ್ನ ಮಗ ನಾನಿಲ್ವಾ? ನಿನ್ ಕೊರಗೆ ಏನು ಅಂತ ಹೇಳು, ನಾನು ಬಗೆಹರಿಸ್ತೀನಿ. ಮಗ, ಬಗೆಹರಿಸ್ತೀನಿ ಅಂತ ಮಾತು ಕೊಡ್ತೀಯನಪ್ಪ? ಅವ್ವ, ನೀನೇ ನನ್ನ ಸರ್ವಸ್ವ ಅನ್ಕೊಂಡಿದ್ದೀನಿ. ಪಾರ್ವತಿ ಹೋದ್ಮೇಲೆ ಈ ಬದುಕೆ ಬೇಡ ಅನ್ಕೊಂಡಿದ್ದೆ. ನಿನಗೋಸ್ಕರ ಬದುಕಿದ್ದೀನಿ. ಅದೇನಾಗ್ಬೇಕು ಹೇಳವ? ಎಷ್ಟೇ ಕಷ್ಟ ಆದ್ರೂ ನಡೆಸ್ಕೊಡ್ತೀನಿ. ಕಲ್ಯಾಣ, ನೀನ್ ಇನ್ನೊಂದು ಮದುವೆ ಮಾಡ್ಕೊಂಡ್ ಬಿಡಪ್ಪ. ನಿನ್ ತಾಯಿ ಸಾಯೋ ಕಾಲದಲ್ಲಾದ್ರೂ ಆ ಕೂಸ್ಗೊಂದು ಆಸರೆ ಆಯ್ತಲ್ಲ ಅನ್ನೋ ಸಂತೋಷದಲ್ಲಿ ನೆಮ್ಮದಿಯಿಂದ ಸಾಯ್ತೀನಪ್ಪ. ಸಾಯೋ ಮಾತು ಯಾಕೆ ಆಡ್ತೀಯವ್ವ? ನಿನ್ ಕಳ್ಕೊಂಡ್ಮೇಲೆ ನಾನ್ ತಾನೇ ಯಾರಿಗೋಸ್ಕರ ಬದುಕಿರ್ಬೇಕು? ನೋಡ್ದೇನಪ್ಪ, ಈ ವಯಸ್ಸಿನಲ್ಲೂ ನಿನಗೆ ತಾಯಿ ಪ್ರೀತಿ ಬೇಕು, ತಾಯಿ ಆಸರೆ ಬೇಕು, ತಾಯಿ ಮಮತೆ ಬೇಕು. ಅಂದಮೇಲೆ ಹುಟ್ಟುತ್ತಾನೆ ತಾಯಿ ಪ್ರೀತಿನೇ ಕಳ್ಕೊಂಡಿರೋ ಆಸಗೂಸಿಗೆ ತಾಯಿ ಪ್ರೀತಿ ಬೇಡವೇನಪ್ಪ? ಕಲ್ಯಾಣ, ಇದುವರೆಗೂ ನಾನು ನಿನ್ನನ್ನ ಏನೂ ಕೇಳಿಲ್ಲಪ್ಪ. ಇದೊಂದು ಮಾತು ನಡೆಸ್ಕೊಟ್ಬಿಡು. ಆ ಹಸುಗೂಸುಗಲ್ದೇ ಇದ್ರು ಈ ತಾಯಿಗೋಸ್ಕರನಾದ್ರೂ ನೀನ್ ಇನ್ನೂ ಮದ್ವೆ ಮಾಡ್ಕೊ. ನಿನ್ನ ಒಂಟಿ ಬಾಳನ್ನ ನನ್ನಿಂದ ನೋಡಕ್ಕಾಗಲ್ಲ ಕಣಪ್ಪ. ತಾಯಿ ಮನಸ್ಸನ್ನ ನೋಯಿಸ್ಬೇಡವೋ, ನೋಯಿಸ್ಬೇಡ. ಆಯ್ತವ್ವ, ನಿನ್ನ ಮನಸ್ಸು ನೋಯಿಸಿ ನಾನು ಯಾವ ನರಕಕ್ಕೆ ಹೋಗ್ಲಿ? ಆಯ್ತು, ನಿನ್ನ ಇಷ್ಟದ ಪ್ರಕಾರನೇ ಆಗಲಿ. ಪಾರ್ವತಿ ಮನೆ ದೇವತೆ ಕಣಮ್ಮ. ಈ ಮಗುಗೋಸ್ಕರ ತನ್ನ ಪ್ರಾಣನೇ ತೆತ್ತಳು. ಅವಳ ಕರುಳ ಕುಡಿನ ಇವತ್ತು ನಿನ್ನ ಮಠಕ್ಕೆ ಹಾಕ್ತೀನಿ. ತಗೋಮ್ಮ. ಯಾವ ಜನ್ಮದ ಪುಣ್ಯನೋ ಏನೋ ಈ ಮನೆಗೆ ಸೊಸೆಯಾಗಿ ಬಂದಿದ್ದೀನಿ. ಈ ಕ್ಷಣದಿಂದ ಈ ಮನೆಗೂ ಈ ಮಗುವಿನ ಏಳಿಗೆಗೋಸ್ಕರ ಬದುಕಿರ್ತೀನಿ. ಈ ಕಂದನಿಗೆ ತಾಯಿಯಾಗಿ ಈಕೆ ಬಾಳು ಬೆಳಗೋ ಹಾಗೆ ಮಾಡ್ತೀನಿ ಅಂತ ನಿಮ್ ಪಾದ ಮುಟ್ಟಿ ಪ್ರಮಾಣ ಮಾಡ್ತೀನಮ್ಮ. ಹಾಲು ತಗೊಳ್ಳಿ. ಅಲ್ಲಿಡು. ಅತ್ತೆಯವರು ಹೇಳಿದ್ರು ಹಾಲು ಕೆಳಗಡೆ ಇಡಬಾರ್ದಂತೆ. ಹೊರಗಿನ ಪ್ರಪಂಚಕ್ಕೆ ಇವತ್ತು ನಮ್ಮ ಮೊದಲನೇ ರಾತ್ರಿ ಶುಭ ಕಾರ್ಯ ನಡೀತಾ ಇದೆ. ನಿಮ್ಮ ಮೈ ಮನಸ್ಸಿಂದ ಪಾರ್ವತಕ್ಕನವರ ನೆನಪು ಮಾಸ್ದೇ ಇರೋದು ನನಗೆ ಗೊತ್ತು. ಅತ್ತೆಯವ್ರ ಬಲವಂತದಿಂದ ನೀವು ನನ್ನ ಕೈ ಹಿಡಿದಿರ್ಬೋದು. ಆದರೆ ನಾನು ಮನಪೂರ್ವಕವಾಗಿ ನಿಮ್ಮ ಧರ್ಮಪತ್ನಿಯಾಗಿ ಬಂದಿದ್ದೀನಿ. ಪಾರ್ವತಕ್ಕನವರ ಸ್ಥಾನ ಈ ಮನೆಯಲ್ಲಿ ನಿಮ್ಮ ಹೃದಯದಲ್ಲಿ ಎಷ್ಟು ಮಟ್ಟಿಗೆ ಇತ್ತು ಅಂತ ನನಗೆ ಗೊತ್ತು.
ಅದನ್ನು ಪಡೆಯಕ್ಕೆ ನಾನು ಯಾವತ್ತೂ ಆಸೆ ಪಟ್ಟವಳಲ್ಲ. ಆ ಸ್ಥಾನ ಯಾವತ್ತಿದ್ರೂ ಅಕ್ಕನಿಗೆ. ಆ ಸ್ಥಾನ ತುಂಬ ಯೋಗ್ಯತೆ ನನಗಿದೆಯೋ ಇಲ್ವೋ ಗೊತ್ತಿಲ್ಲ. ಆದರೆ ನಿಮ್ಮ ಚರಣದಾಸಿಯಾಗಿ ಕೊನೆಯವರೆಗೂ ನಿಮ್ಮ ಸೇವೆ ಮಾಡಿಕೊಂಡಿರೋ ಅವಕಾಶ ನನಗೆ ಸಿಕ್ಕಿದ್ರೆ ಅಷ್ಟೇ ಸಾಕು. ನಿಮಗೆ ನನ್ನ ಮೇಲೆ ಯಾವಾಗ ಪ್ರೀತಿ ಬರುತ್ತೋ ಆವತ್ತು ನೀವು ನನ್ನ ಸ್ವೀಕರಿಸ್ಬೋದು. ಈ ಮನೆಯ ಗೌರವ ಪ್ರತಿಷ್ಠೆಯನ್ನ ಎತ್ತಿ ಹಿಡಿಯಕ್ಕೆ ಪ್ರಯತ್ನ ಪಡ್ತೀನಿ. ಎಲ್ಲರ ಸೇವೆ ಮಾಡಿಕೊಂಡು ತೃಪ್ತಿಯಿಂದ ಇರ್ತೀನಿ. ನನ್ನಿಂದ ಯಾವ ತಪ್ಪು ಆಗಬಾರ್ದು ಅಂತ ಆಶೀರ್ವಾದ ಮಾಡಿ. ಅಮ್ಮ, ತಾಯಿ ಮಡ್ಲು ತಂಪು ಅಂತಾರೆ. ಅದು ನಿಜ ಅನ್ಸುತ್ತೆಮ್ಮ. ಈ ತಂಪ ತಾಯಿ ಮಡ್ಲಲ್ಲಿ ಸದಾ ಹೀಗೆ ಮಲಗಿರ್ಬೇಕು ಅನ್ಸುತ್ತೆ. ಅನ್ಸುತ್ತೆ ಈಗೆಲ್ಲ ಅನ್ಸುತ್ತೆ. ನಾಳೆ ಒಬ್ಬ ರಾಜ್ಕುಮಾರ ನೀನು ಹುಡ್ಕೊಂಡು ಬರ್ತಾನೆ. ಆಗ ಈ ಅಮ್ಮನ ಪ್ರೀತಿ ಎಲ್ಲ ಬಿಟ್ಟು ಅವನಿಂದೆ ಹಾರು ಹೋಗ್ತೀಯಲ್ಲ, ಆಗ ನಾನ್ ನಿಮ್ಮನ್ನೆಲ್ಲ ಬಿಟ್ಟು ಎಲ್ಲೂ ಹೋಗಲ್ಲಮ್ಮ. ನಾನ್ ಮದ್ವೆ ಆದ್ರೆ ತಾನೆ ನಿಮ್ಮನ್ನೆಲ್ಲ ಬಿಟ್ಟು ಹೋಗೋಕೆ. ಅಯ್ಯೋ ಹುಚ್ಚಿ, ಹೆಣ್ಣಾಗಿ ಹುಟ್ಟಿದ್ಮೇಲೆ ತವ್ರ ಮನೆ ತೊರಿಲೇಬೇಕು, ಗಂಡನ ಮನೆ ಬೆಳಗ್ಲೇಬೇಕು. ಆಗ್ಲೇ ಹೆಣ್ಣಿನ ಜನ್ಮ ಸಾರ್ಥಕ. ನಾಳೆ ನಿನಗೆ ಮದುವೆ ಆಗಿ ನಿನ್ನ ಗಂಡನ ವಂಶನ ಬೆಳಗುವಂತ ಒಂದು ಮುದ್ದಾದ ಮಗುನ ಹೆತ್ತು ಹುಟ್ಟಿದ ಮನೆಗೂ ಮೆಟ್ಟಿದ ಮನೆಗೂ ಕೀರ್ತಿ ತರಬೇಕು. ಈಗ ನನ್ನೇ ನೋಡು, ತಂದೆ ತಾಯಿನ ಬಿಟ್ಟು ಗಂಡನ ಮನೆಗೆ ಬಂದಿಲ್ವಾ? ನಿನಗೆ ತಾಯಿ ಅನ್ನಿಸ್ಕೊಂಡಿಲ್ವಾ? ಅದೇ ರೀತಿ ನೀನು ಕೂಡ ಒಂದು ಮುದ್ದಾದ ಮಗುಗೆ ತಾಯಿ ಆಗ್ಬೇಕು ಅನ್ನೋ ಆಸೆ ಇಲ್ವಾ? ಈಗ ಹೇಳು, ಮದುವೆ ಆಗ್ತೀಯ ತಾನೆ? ನನಗ್ ಮದ್ವೆ ಅಂದ್ರೇನೆ ಇಷ್ಟ ಇಲ್ಲಮ್ಮ. ಹರಾಯ ಪರಮಾತ್ಮನೆ ಪ್ರಣತಕ್ಲೇಶ ನಾಶಾಯ ಯೋಗಿನಾಂ ಪತಯೇ ನಮಃ ಮೃತ್ಯುಂಜಯಾಯ ರುದ್ರಾಯ ನೀಲಕಂಠಾಯ ಶಂಭವೇ. ಸ್ವಾಮಿ, ಯಾರ್ ತಾವು? ತಮ್ಗೇನಾಗ್ತಿದೆ? ನನ್ನಿಂದೇನಾದ್ರೂ ಸಹಾಯ ಬೇಕಾ? ಏನ್ ಹೇಳಿ ಮಗು, ಚಳಿ ಮಳೆ ಗಾಳಿಯಿಂದ ಈ ಜೀವ ನರಳ್ತಾ ಇದೆ. ಹಸುವಿನಿಂದ ಪ್ರಾಣ ಪಕ್ಷಿ ಹಾರು ಹೋಗ್ತಾ ಇದೆ. ತುಂಬಾ ಚಳಿ ಆಗ್ತಿದ್ಯಾ ಸ್ವಾಮಿ? ತಗೊಳ್ಳಿ ಸ್ವಾಮಿ. ಏನಮ್ಮ ಇದು? ದೇವ್ರ ನೈವೇದ್ಯಕ್ಕೆ ಅಂತ ತಗೊಂಡು ಹೋಗ್ತಾ ಇರೋ ಹಣ್ಣು ಹಂಪಲನ್ನ ನನಗೆ ಯಾಕಮ್ಮ ಕೊಡ್ತಾ ಇದೀಯಾ? ನಿಮ್ಮ ಆತ್ಮ ತೃಪ್ತಿ ಆದ್ರೆ ಆ ಶಿವನಿಗೂ ತೃಪ್ತಿ ಆದ ಹಾಗೆ. ತಗೊಳ್ಳಿ. ಮಗು, ಎಂಥ ವಿಶಾಲವಾದ ಮನಸ್ಸಮ್ಮ ನಿಂದು. ನಿನ್ನ ಹೆತ್ತವರು ನಿಜಕ್ಕೂ ಪುಣ್ಯವಂತರು. ಆಯುಷ್ಮಾನ್ ಭವ. ಸ್ವಾಮಿ, ನೀವು ನಮ್ಮ ಮನೆಗೆ ಬನ್ನಿ. ನಿಮ್ಮ ಆರೋಗ್ಯ ಸುಧಾರಿಸೋವರೆಗೂ ನಾನ್ ನಿಮ್ ಸೇವೆ ಮಾಡ್ತೀನಿ. ಸರ್ವಸಂಗ ಪರಿತ್ಯಾಗಿ ಆಗಿರೋ ನನಗೆ ಯಾಕಮ್ಮ ಈ ಆದರಾತಿಥ್ಯ? ಮತ್ತೆ ನನ್ನನ್ನು ಮೋಹಪಾಶದೊಳಗೆ ಎಳಿಬೇಡ ತಾಯಿ. ನಿಮ್ಮಿಷ್ಟ. ನೀವಿಲ್ಲಿರೋವರೆಗಾದ್ರೂ ನಿಮ್ ಸೇವೆ ಮಾಡೋಕ್ ಅವಕಾಶ ಮಾಡಿಕೊಟ್ರೆ. ದೈವೇಚ್ಛೆ ಇದೇ ಆಗಿದ್ರೆ ಅದನ್ನು ತಿರಸ್ಕರಿಸೋಕೆ ನಾನು ಯಾರು? ಹಾಗೆ ಆಗಿ ತಾಯಿ. ಈ ಕೂಸು ಎಲ್ಲ ಅಡಿಕೆ ಪೆಟ್ಕೆನ ಎಲ್ಲಿಡ್ತೋ ಏನೋ. ಅಂಬೆ,
ಭವಾನಿನ ಎಲ್ಲಿಗಾದ್ರೂ ಕಳಿಸ್ತೇವಾ? ಇಲ್ವಲ್ಲ ಅತ್ತೆ. ಅಜ್ಜಿ ಬಂದ್ಯವಾ? ಯಾಕವ ಇಷ್ಟೊತ್ತು ಎಲ್ಲೋಗಿದ್ದೆ? ಅಜ್ಜಿ, ದೇವಸ್ಥಾನದ ಹತ್ರ ಒಬ್ರು ಸ್ವಾಮಿಗಳು ಬಂದಿದ್ದಾರೆ. ಪಾಪ ಅವ್ರ ಆರೋಗ್ಯನೇ ಸರಿ ಇಲ್ಲ, ತುಂಬಾ ನರಳ್ತಾ ಇದ್ರು ಅಜ್ಜಿ. ಅದಕ್ಕೆ ಅವ್ರ ಗುಣ ಆಗೋವರೆಗೂ ಸೇವೆ ಮಾಡ್ತೀನಿ ಅಂತ ಕೇಳ್ಕೊಂಡೆ. ಅದಕ್ಕೆ ಅವ್ರು ಒಪ್ಕೊಂಡ್ರು. ಅದಕ್ಕೋಸ್ಕರನೇ ದಿನ ಊಟ ತಿಂಡಿ ಹಣ್ಣು ಎಲ್ಲ ತಗೊಂಡು ಹೋಗ್ಕೊಡ್ತಾ ಇದ್ದೀನಿ. ಸರಿಯವ್ವ. ಮಗು, ನಿನ್ನ ನಿಷ್ಕಲ್ಮಶವಾದ ಸೇವೆಯಿಂದ ಈ ಜೀವಕ್ಕೆ ಹೊಸ ಚೈತನ್ಯ ಬಂದಿದೆ. ನನಗೆ ತುಂಬಾ ತೃಪ್ತಿಯಾಗಿದೆ. ನಿನ್ನ ದೈವಿಕವಾದ ಗುಣವನ್ನು ನೋಡಿ ನಾನು ಮೂಕನಾಗಿದ್ದೇನೆ. ನಿನಗೆ ಏನನ್ನಾದರೂ ಕೊಡಬೇಕು ಅಂತ ದೈವ ಪ್ರೇರಣೆಯಾಗ್ತಾ ಇದೆ. ಹಾ, ನಿನಗೊಂದು ಶಕ್ತಿ ಮಂತ್ರವನ್ನು ಉಪದೇಶ ಮಾಡಿ ಸಂಜೀವಿನಿ ಮೂಲಿಕೆಯನ್ನು ಕೊಡ್ತೇನೆ. ಸಂಕಷ್ಟದಲ್ಲಿರೋವರ ತಲೆ ಮೇಲೆ ಕೈ ಇಟ್ಟು ನಾನು ಹೇಳೋ ಮಂತ್ರವನ್ನು 5 ಸಲ ಜಪಿಸಿ ಈ ಸಂಜೀವಿನಿ ಮೂಲಿಕೆಯನ್ನ ಹಾಲಿನಲ್ಲಿ ತೆಗೆದು ಕುಡಿಸು. ಅವರ ಸಂಕಷ್ಟಗಳೆಲ್ಲವೂ ನಿವಾರಣೆಯಾಗುತ್ತೆ. ಅವರ ರೋಗ ರುಜಿನ ನೋವು ಸಂಕಟಗಳೆಲ್ಲ ಮಾಯ ಆಗುತ್ತೆ. ಮಗು, ದೈವಗುಣ ಸಂಪನ್ನೆಯಾದ ನಿನ್ನಿಂದ ಲೋಕ ಕಲ್ಯಾಣವಾಗಲಿ. ಬಾಮ್ಮ. ಭವಾನಿ, ಯಾಕಮ್ಮ ಸುಮ್ಮನೆ ಕೂತಿದ್ಯಾ? ಸನ್ಯಾಸಿಗಳ ಸೇವೆಗೆ ಹೋಗ್ಲಿಲ್ವಾ? ಸನ್ಯಾಸಿಗಳು ಹೊರಟೋದ್ರಮ್ಮ. ಹೊರಟೋದ್ರ? ಎಲ್ಲಿಗವ್ವ? ಎಲ್ಲಿಗೆ? ಗೊತ್ತಿಲ್ಲ ಅಜ್ಜಿ. ಆ ಸ್ವಾಮಿಗಳು, ಮಗು ನಿನ್ನ ಸೇವೆಯಿಂದ ನಾನು ತೃಪ್ತನಾಗಿದ್ದೀನಿ ಅಂತ ಹೇಳಿ ನನ್ನ ತಲೆ ಮೇಲೆ ಕೈ ಇಟ್ಟು ಮಂತ್ರೋಪದೇಶ ಮಾಡಿ ಈ ಮೂಲಿಕೆಗಳನ್ನ ಕೊಟ್ರಜ್ಜಿ. ನಾನ್ ಕಣ್ಮುಚ್ಚಿ ನಮಸ್ಕಾರ ಮಾಡಿ ಕಣ್ ತೆಗೆಯೋಷ್ಟ್ರಲ್ಲಿ ಅವರಲ್ಲಿರ್ಲಿಲ್ಲ ಅಜ್ಜಿ. ಹೌದೇನಮ್ಮ? ಎಂಥ ವಿಚಿತ್ರ. ನಾನು ಹೇಳಿಲ್ವಾ ಅತ್ತೆ, ನಮ್ಮ ಭವಾನಿಯಲ್ಲಿ ಯಾವುದೋ ದೈವ ಗುಣ ಇದೆ ಅಂತ. ನನ್ನ ಮಗಳನ್ನ ಆರಿಸೋದಕ್ಕೆ ಆ ದೇವರೇ ಸನ್ಯಾಸಿ ರೂಪದಲ್ಲಿ ಬಂದಿದ್ರು ಅಂತ ಕಾಣಿಸುತ್ತೆ. ನಿಜಾವ? ನಿನ್ನ ಮಾತು ನಿಜ. ನಮ್ ಭವಾನಿ ಪುಣ್ಯವಂತೆ. ಇವಳ ಕೈ ಹಿಡಿಯೋ ಆ ಪುಣ್ಯವಂತ ಯಾರೋ, ಎಲ್ಲಿದ್ದಾನೋ? ನಮ್ ಗೆಳೆಯ ಮದನಪ್ಪ, ಅವಕಾಶ ಸಿಕ್ಕೊಂಡು ಚೆನ್ನಾಗಿ ತಿಂದ್ಬಿಡ್ಬೇಡಿ. ಈ ಮದುವೆಗೆ ಬಂದ್ರು ಇಲ್ವೋ ಅನ್ಕೊಂಡಿದ್ದೆ. ನಿಮ್ಮಮ್ಮ ಯಾರು ಬರ್ಲಿಲ್ವೇನೆ? ಇಲ್ಲ, ಊರ್ಗ್ ಹೋಗಿದ್ದಾರೆ. ಅದಾಯ್ತಲ್ಲ. ಕ್ಷಮಿಸಿ, ನಾನ್ ನೋಡ್ಲಿಲ್ಲ. ಎಷ್ಟು ಸುಂದರವಾಗಿದ್ದಾಳೆ ಇವಳು. ಮೊದಲನೇ ಸ್ಪರ್ಶದಲ್ಲೇ ನನ್ನ ಹೃದಯನ ಕತ್ಬಿಟ್ಲು. ನೋಡಿ, ಒಂದ್ ನಿಮಿಷ. ನೀವು ಹೆಣ್ಣಿನ ಕಡೆಯವರಲ್ಲ? ನಿಮ್ಮ ಹೆಸರು ಶ್ರಾವಣಿ ಅಲ್ಲ, ಭವಾನಿ. ಭವಾನಿ. ಭವಾನಿ ಅವರೇ, ನೀವು ರಾಂಪುರದವ್ರು ತಾನೆ? ಇಲ್ಲ, ಕಾಶಿಪುರ. ಕಾಶಿಪುರ ಮರ್ತೆ ಹೋಗುತ್ತೆ. ಭವಾನಿ ಅವರೇ, ಅಯ್ಯೋ, ನನಗೆ ಸ್ವಲ್ಪ ಮರವು ನೋಡಿ, ಈಗ ಜ್ಞಾಪಕ ಬಂತು. ನೀವು ನಮ್ಮ ಜಮೀನ್ದಾರ್ ಚಲುವೇನವ್ರ ಮಗಳು ತಾನೆ? ಅಲ್ಲ, ಜಮೀನ್ದಾರ್ ಕಲ್ಯಾಣಯ್ಯ ಅವ್ರ ಮಗಳು. ಓ, ಕಲ್ಯಾಣನವ್ರ ಮಗಳಾ? ಓ, ಗೊತ್ತಾಯ್ತು. ನಿಮ್ ತಾಯಿ ಶಾರದಮ್ಮ, ನಮ್ ತಾಯಿ ಅವರು ಹತ್ರದ ಸಂಬಂಧಿಕರು. ಅವ್ರ ಅವಾಗ ನಮ್ಮ ಮನೆಗೆ ಬರ್ತಿರ್ತಾರೆ. ಆಗ ನಿಮ್ಮನ್ನ ನೋಡಿರ್ಬೇಕು ನೋಡಿ. ಈಗ ಜ್ಞಾಪಕ ಬಂತು. ಭವಾನಿ, ಯಾರಮ್ಮ ಇವರು? ಅಂಬೆ, ಇನ್ನು ಯಾಕೆ ಇಲ್ಲೇ ನಿಂತಿದ್ದೀರಾ? ಅಲ್ಲಿ ಮುಹೂರ್ತ ಮೀರೋಗ್ತಾ ಇದೆ. ಬನ್ನಿ ಬನ್ನಿ, ಅವ್ರು ಕಾಯ್ತಾ ಇದ್ದಾರೆ. ಮೃತ್ಯುಂಜಯ
ಮೃತ್ಯುಂಜಯಾಯ ರುದ್ರಾಯ ನೀಲಕಂಠಾಯ ಶಂಭವೇ ಅಮೃತೇಶಾಯ ಶರ್ವಾಯ ಮಹದೇವಾಯ ತೇ ನಮಃ. ಕೊಡು. ಬ್ರಹ್ಮ ಮುರಾರಿ ಸುರಾರ್ಚಿತಲಿಂಗಂ ನಿರ್ಮಲ ಬುದ್ಧಿ ಹಂಗನ್ಬೇಡಿ ಬುದ್ಧಿ. ನನ್ ಮಗಿನ ನೀವೇ ಕಾಪಾಡ್ಬೇಕು ಬುದ್ಧಿ. ನನ್ನ ಕೆಲಸ ನಾ ಮಾಡಿದೀನಮ್ಮ. ಆ ದೇವರೇ ನಿಮ್ಮ ಮಗುನ್ ಕಾಪಾಡ್ಬೇಕು. ಬುದ್ಧಿ ಹಂಗನ್ಬೇಡಿ ಬುದ್ಧಿ. ಭವಾನಿ ಬಿಡಜ್ಜಿ. ನಾವು ಭವಾನಿ ಮಗುನ ಎತ್ಕೊಂಡು ಯಾಕಂಗ್ ಓಡೋದ್ಲು? ಆ ಮಗುಗೆ ಕಾಯಿಲೆ ಬಂದ್ಬಿಟ್ಟಿದೆ. ಇವ್ರದೇ ಆ ಮಗು. ಪಂಡಿತ್ರು ಆ ಕಾಯಿಲೆ ವಾಸಿ ಮಾಡಕ್ ಆಗೋದೇ ಇಲ್ಲ ಅನ್ಬಿಟ್ರು. ಶಿವಪ್ಪ, ಏನೂ ತಪ್ಪು ಮಾಡ್ದಿರೋ ಈ ಕಂದನ್ಗೆ ನೀನೇ ಪ್ರಾಣದಾನ ಮಾಡ್ಬೇಕು ತಂದೆ. ರಕ್ಷಮಾ ರಕ್ಷಮಾ. ಅಯ್ಯೋ ಬೇಡಿಮ್ಮ. ಅವ್ವ, ನೀವು ನಮ್ ಭಾಗದ ದೇವ್ರವ್ವ. ನಮ್ ಮಗು ಪ್ರಾಣ ಉಳಿಸಿದಿರವ್ವ. ತಪ್ಪಮ್ಮ, ಇದ್ರಲ್ಲಿ ನಂದೇನೂ ಇಲ್ಲ. ಎಲ್ಲ ಶಿವನ್ ದಯೆ. ಏನಂದ್ರೆ ಇವ್ನ್ ಕಾಶಿಪುರದಿಂದ ಬಂದಾಗ್ಲಿಂದ ಮೊದ್ಲಿನ ತರ ಇಲ್ಲ. ಏನೋ ಕಳ್ಕೊಂಡ ಹಾಗೆ, ಆಕಾಶನೇ ತಲೆ ಮೇಲೆ ಬಿದ್ದ ಹಾಗೆ ಕೂತಿರ್ತಾನೆ. ಅದೇನು ಅಂತ ಸ್ವಲ್ಪ ವಿಚಾರಿಸಬಾರ್ದಾ? ಅಲ್ವೇ, ಹೆತ್ತವಳು ನೀನು. ನಿನ್ನ ಮಗನ ವಿಷಯ ನಿನಗೇ ಗೊತ್ತಿರಬೇಕು. ನೀನೇ ವಿಚಾರಿಸ್ಕೋ. ಲೋ ಮಗನೇ, ನೀನು ಯಾವುದೇ ಲೋಕದಲ್ಲಿದ್ರು ಭೂಮಿ ಬಾರೋ. ಯಾಕೋ ಶೈಲೇಂದ್ರ, ಏನೋ ನಿಂಗ್ ಚಿಂತೆ? ನಿಮ್ಮ ಅಮ್ಮನ ಹತ್ರ ಆದ್ರೂ ಹೇಳ್ಬಾರ್ದೇನಪ್ಪ? ಅದೇನ್ ಹೇಳೋ? ಏನು ಇಲ್ಲಮ್ಮ. ಲೋ, ಏನೂ ಇಲ್ಲ ಅಂತ್ಯ. ಏನೇನೋ ಚಿಂತೆ ಮಾಡ್ಕೊಂಡು ತಲೆ ಕೆಡ್ಸ್ಕೊಂಡು ಕೂತಿದ್ಯಾ. ಅದೇನು ಅಂತ ಹೇಳೋ. ಊರ್ಗ್ ಹೋಗಿದ್ಯಲ್ಲ, ಅಲ್ಲಿ ಯಾವ್ದಾದ್ರು ಮೋಹಿನಿ ಗಿಹಿನಿ ಹಿಡ್ಕೋತೇನೋ? ಮೋಹಿನಿ ಅಲ್ಲಮ್ಮ, ಅವಳು ದೇವತೆ. ಹೋ, ನಮ್ಮೂರ್ ದೇವತೆ ಜಲಗಾರಮ್ಮನ? ಚೌಡಮ್ಮ ದೇವಿನೇ? ಹಾಗಾದ್ರೆ ಮಾರಮ್ಮನೇ ಇರ್ಬೇಕು. ಅಲ್ಲಪ್ಪ, ದೇವತೆ ಅಂದ್ರೆ ಆ ದೇವತೆಗಳಲ್ಲ. ಮತ್ತಿನ್ಯಾರೋ? ಅವಳು ಕಾಶಿಪುರ ಜಮೀನ್ದಾರ ಮಗಳು ಭವಾನಿ ಅಂತ. ಅವಳನ್ನ ಎಷ್ಟೇ ಪ್ರಯತ್ನ ಪಟ್ರು ಮರೆಯಕ್ಕಾಗ್ತಾ ಇಲ್ಲ. ಅಂತೂ ನಿನ್ನ ರಾಣಿನ ನೀನೇ ಹುಡ್ಕೊಂಡ್ಬಿಟ್ಟಿದ್ಯಾ ಅನ್ನು. ಅಮ್ಮ, ನಾನು ಮದುವೆ ಅಂತ ಆಗೋದಾದ್ರೆ ಅವಳನ್ನೇ ಆಗೋದು. ಹೇಗಾದ್ರೂ ಮಾಡಿ ಅಪ್ಪನ ಒಪ್ಸಮ್ಮ. ಓಹೋ, ಏನೇ ಮಗ ಕಿವಿ ಊದ್ತಾ ಇದ್ದಾನೆ? ಆದಷ್ಟು ಬೇಗ ಹೋಗಿ ಸಂಬಂಧ ಕುದಿಸ್ಕೊಂಡು ಬನ್ನಿ ಅಂತ ಹೇಳ್ತಿದ್ದಾನಾ? ಹೌದು ರೀ. ನೋಡಿ, ಇರೋ ಒಬ್ಬ ಮಗನ ಆಸೆನ ಪೂರೈಸದೆ ಇರ್ತೀರಾ ನೀವು? ರೀ, ಇವತ್ತೇ ಕಾಶಿಪುರಕ್ಕೆ ಹೋಗಿ ಕುಲ ಗೋತ್ರ ಎಲ್ಲ ವಿಚಾರಿಸ್ಕೊಂಡು ಹಾಗೆ ಹುಡುಗಿ ಜಾತಕನೂ ತಗೊಂಬಂದ್ಬಿಡಿ. ಅಮ್ಮ ಮಗ ಒಂದಾಗಿ ಅಮ್ಮನವರು ಆಜ್ಞೆ ಮಾಡಿದ್ಮೇಲೆ ಇಲ್ಲ ಅನ್ನಕ್ಕಾಗುತ್ತಾ? ಆಯ್ತು, ಇವತ್ತೇ ಹೋಗಿ ಎಲ್ಲ ವಿಚಾರಿಸ್ಕೊಂಡ್ ಬರ್ತೀನಿ. ಲೋ ಮಗನೇ, ಎಲ್ಲ ಚಿಂತೆ ಬಿಟ್ಟು ಊಟ ಮಾಡುವಂತೆ ಬಾರೋ. ಬಾಬಾ, ಜನಸೇವೆ ಶಿವಸೇವೆ ಎಷ್ಟು ಮಾಡಿದ್ರು ಏನು ಪ್ರಯೋಜನ? ಹೊಟ್ಟೆಲ್ ಒಂದು ಪಿಂಡ ಬೆಳಿಲಿಲ್ಲ. ನಿನ್ನಿಂದ ನಮ್ಮ ವಂಶ ಉದ್ಧಾರ ಆಗೋ ಲಕ್ಷಣನೂ ಕಾಣ್ತಾ ಇಲ್ಲ. ನಿನ್ನಿಂದ ನಮಗೆ ಮುಕ್ತಿ ಸಿಗೋ ಆಗಿಲ್ಲ. ಏನು ಜನ್ಮನೇ ನಿಂದು ದರಿದ್ರ. ಯಾಕ್ರಿ ಹೀಗಾಡ್ತಾ ಇದ್ದೀರಾ?
ಏನಾಯ್ತು? ಇನ್ನೇನ್ ಆಗ್ಬೇಕಾಗಿದೆ ಈ ಮನೆಯಲ್ಲಿ? ಅವತ್ತೇ ಪಂಡಿತರು ಹೇಳಿದ್ರು ಇವಳು ಈ ಸೇವೆ ಮಾಡೋದ್ರಿಂದ ಇವಳಿಗೆ ಮಕ್ಕಳಾಗೋದಿಲ್ಲ ಅಂತ. ನಾನು ಅವತ್ತೇ ಬಡ್ಕಂಡೆ, ಮನೆಗೆ ಮಾರಿ ಊರಿಗೆ ಉಪಕಾರಿ ಆಗಿರೋಣ ಮನೆ ತುಂಬಿಸ್ಕೊಳ್ಳೋದು ಬೇಡ ಅಂತ. ನನ್ನ ಮಾತಲ್ಲಿ ಕೇಳಿದ್ರಿ? ಮನೆನ ಕತ್ಲು ಮಾಡಿ ಬೀದಿ ದೀಪ ಬೆಳಗಿದ್ರೆ ಏನು ಬಂತೆ ಪ್ರಯೋಜನ? ಯಾವ ಜನ್ಮದ ಕರ್ಮನೋ ಏನೋ ಈ ಜನ್ಮದಲ್ಲಿ ಈ ರೂಪದಲ್ಲಿ ಕಾಡ್ತಾ ಇದೆ. ಎಲ್ಲ ನನ್ನ ಪ್ರಾರಬ್ಧ ಕರ್ಮ. ಛೆ! ಶಿವಪ್ಪ, ಜೀವನದಲ್ಲಿ ಏನೇ ಬರಲಿ, ಕಷ್ಟವಾಗ್ಲಿ ಸುಖವಾಗ್ಲಿ, ನಿನ್ನ ಪ್ರೇರಣೆ ಇಲ್ಲದೆ ಏನೂ ನಡೆಯೋಲ್ಲ ಅಂತ ನಂಬಿರೋಳು ನಾನು. ನನಗ್ ಮಗು ಆಗದೆ ಇರೋದಕ್ಕೆ ಕಾರಣಕರ್ತನೂ ನೀನೇ ಆಗಿದೀಯ. ಆದ್ರೆ ಯಾವ ಉದ್ದೇಶಕ್ಕೆ ನನ್ನಿಂದ ಈ ತಾಯ್ತನದ ಭಾಗ್ಯನ ಕಿತ್ಕೊಂಡಿದ್ಯಾ ತಂದೆ? ಅಯ್ಯೋ, ನಾನು ಯಾಕೆ ಹಾಗೆ ಅನ್ಕೊಳ್ತಾ ಇದ್ದೆ? ನೀನೇ ನನ್ ಮಗು ಕಣಪ್ಪ. ನೀ ನನ್ ಮಗುವಾಗಿ ಬರ್ತೀಯ ಅಂತಾನೋ ಏನೋ, ನನಗ್ ಮಗು ಆಗಿಲ್ಲ ಅನ್ಸುತ್ತೆ. ನೀನೇ ನನ್ನ ಪುಟ್ಟ ಬಾಲಶಿವ ಅಂತ ತೋರಿಸ್ಕೊಡ್ತೀಯ ಕಂದ. ಜಗತ್ ರಕ್ಷಕ, ನೀನೇ ಮಗುವಾಗಿ ಬಂದು ನನ್ನ ಮಡ್ಲು ತುಂಬಿದ್ಯಾ ದೊರೆ. ನನಗೀಗ ಗೊತ್ತಾಯ್ತು, ನೀನೇ ನನ್ನ ಪುಟ್ಟ ಬಾಲಶಿವ. ನೀವ್ ಹೇಳಿದ್ದು ನಿಜವಾಗ್ಲೂ ನಿಜ ಕಣ್ರು. ಇದ್ರಲ್ಲಿ ನಿಜವಾಗ್ಲೂ ಸ್ವರ್ಗ ಸುಖ ಇದೆ. ಸುಖ ಅಂತೆ ಸುಖ. ಗುರು, ಸುಖದ ಇನ್ನೊಂದ್ ಮುಖ ತೋರಿಸ್ತೀನಿ, ನನ್ ಜೊತೆ ಬಾ. ಇನ್ನೊಂದು ಮುಖನ? ಇವ್ರನ್ನ ಯಾಕೆ ಇಲ್ಲಿ ಕರ್ಕೊಂಡ್ ಬಂದ್ರಿ? ಇವನು ನಿನ್ನ ಸುಖದ ಸೌಂದರ್ಯದ ಸನ್ನಿಧಿಯಲ್ಲಿ ತನ್ನ ಹೆಂಡತಿ ಮೇಲಿರೋ ಮೋಹನೇ ಮರಿಬೇಕು. ಅದಕ್ಕೆ ಭ್ರಮರಾಂಬೆ. ನನ್ನ ಮಿತ್ರ ಇದೇ ಮೊದಲನೇ ಕುಡಿದಿರೋದು. ಅವನು ಲೋಕದಲ್ಲೇ ಇಲ್ಲ. ಅವನು ಸ್ವರ್ಗದ ಬಾಗಲ್ ದಾಟವನೆ. ಇನ್ಮೇಲೆ ಇದೇ ಸ್ವರ್ಗ, ಇಲ್ಲೇ ಸುಖ ಅನ್ಭವಿಸ್ಕೊಂಡು ಆರಾಮಾಗಿದ್ದು ಬಿಡು ಭ್ರಮರಾಂಬೆ. ಮನೆ ಕಡೆ ತಲೆ ಹಾಕು ಮಲಗಲ್ಲ. ಪ್ರಸೀದ ಹರಿವಲ್ಲಭೆ ಕ್ಷೀರೋದ ಮಥನೋದ್ಭೂತಂ ನಮಾಮ್ಯಹಂ. ಏ ನಾಗು, ಯಾರ ಜೊತೆ ಬಂದಿಯೋ? ಅಪ್ಪ ಅಮ್ಮ ಎಲ್ಲರೂ ಬಂದಿದ್ದಾರಕ್ಕ. ಎಲ್ಲಿ? ಅಮ್ಮ ಅಮ್ಮ ಭವಾನಿ, ಅಮ್ಮ ಹೇಗಿದೀಯಮ್ಮ? ಚೆನ್ನಾಗಿದ್ದೀನಮ್ಮ. ಅಪ್ಪ ಒಳಗ್ ಬನ್ನಿಪ್ಪ. ಓಹ್, ಬನ್ನಿಮ್ಮ. ಹೇಗಿದ್ದೀರಾ? ಪ್ರಯಾಣ ಎಲ್ಲ ಸುಖವಾಗಿತ್ತು ತಾನೇ? ಸುಖವಾಗಿತ್ತು. ಯಾಕಮ್ಮ ಸಪ್ಗಿದ್ದೀರಾ? ಮೈಗೆ ಹುಷಾರಿಲ್ವಾ? ಹಾಗೇನಿಲ್ಲಮ್ಮ, ಮನ್ಸಿಗೆ ಸ್ವಲ್ಪ ಸಮಾಧಾನ ಇಲ್ಲ ಅಷ್ಟೇ. ಅಮ್ಮ, ಪ್ರಯಾಣ ಮಾಡಿ ದಂಡಿರ್ತೀರಾ, ಒಳಗ್ ಬಂದು ಕೈಕಾಲ್ ಮುಖ ತೊಳ್ಕೊಡಿ. ಊಟ ಮಾಡಾದ್ಮೇಲೆ ಮಾತಾಡೋರಂತೆ. ಅಷ್ಟ್ರಲ್ಲಿ ಮಾವನವರು ಇವರು ಬಂದ್ಬಿಡ್ತಾರೆ. ಅಪ್ಪ ಬನ್ನಿಮ್ಮ, ಬನ್ನಿ ಒಳಗೆ ಬನ್ನಿ. ಸಾಕಮ್ಮ, ಊಟ ಮಾಡಿ ಅಂದ್ರೆ. ಊಟ ಮಾಡಿಪ್ಪ. ಆಹಾ, ತಿನ್ನಿ ತಿನ್ನಿ, ಹೊಟ್ಟೆ ಬಿರಿಯೋ ಹಾಕಿ ತಿನ್ನಿ. ನಿಮ್ಮ ಮಗಳು ಹೊಟ್ಟೆ ಅಂತೂ ತುಂಬಲಿಲ್ಲ, ನಿಮ್ಮ ಹೊಟ್ಟೆನಾದ್ರೂ ತುಂಬಲಿ. ಹೊಟ್ಟೆ ಚೆನ್ನಾಗಿ ಹಸ್ತಿರ್ಬೇಕು. ತಲೆ ಮೇಲೆ ಭಾರ ಕಮ್ಮಿ ಮಾಡ್ಕೊಂಡಿದಾರಲ್ಲ, ಅದಕ್ಕೆ ಬಡ್ಸು ಬಡ್ಸು. ಯಾಕ್ರಿ ಈಗ ತಾನೇ ಊಟ ಕೂತಿದ್ದಾರೆ, ಯಾಕೆ ಹೀಗಾಡ್ತಿದ್ದೀರಾ? ಹೊಟ್ಟೆ ಉರಿ ಸಂಕಟ ತಮ್ಮ ದರಿದ್ರ ನಮ್ ತಲೆ ಸುತ್ತಿ ಎಷ್ಟು ನಿರಾಳವಾಗಿ ಕೂತಿದಾರ ನೋಡು ಊಟಕ್ಕೆ. ರೇ ಸ್ವಾಮಿ, ನಿಮ್ ಮಗಳ ದೆಸೆಯಿಂದ ನನ್ನ ಮಾನ ಮರ್ಯಾದೆ ಎಲ್ಲ ಬೀದಿ ಪಾಲಾಗೋಯ್ತು. ಊರಲ್ಲಿ ತಲೆ ಎತ್ಕೊಂಡು ತಿರುಗಾಡ ಹೋಗಿಲ್ಲ. ಶ್ರೀರಾಮಚಂದ್ರನಂತಿದ್ದ ನನ್ನ ಮಗ ಈಗ ಎಲ್ಲಿಂದ ಬರ್ತಾ ಇದ್ದಾನೆ ಗೊತ್ತಾ? ಆ ವೇಷ ಭ್ರಮರಾಂಬೆ ಮನೆಯಿಂದ. ಶೈಲೇಂದ್ರ, ಏನು ಇದೆಲ್ಲ?
ಯಾಕೋ ಹೀಗೆಲ್ಲ ಮಾಡ್ತಾ ಇದೀಯಾ? ಏಯ್ ಮುಟ್ಬೇಡ ನೀನು, ಮುಟ್ಬೇಡ. ನಿಮ್ ಮಗಳು ಈ ಮನೆಗೆ ಮಹಾಲಕ್ಷ್ಮಿ ಆಗಿ ಬರದೆ ಅನಿಷ್ಟ ಲಕ್ಷ್ಮಿ ಆಗಿ ಬಂದ್ಲು. ನಿಮ್ ಮಗಳು ಈ ಮನೆ ಬಂದಾಗ್ಲಿಂದ ಈ ಮನೆ ನೆಮ್ಮದಿನೇ ಕೆಟ್ಟೋಗಿದೆ. ನಿಮ್ ಮಗಳು ಹೊಟ್ಟೆಲಿ ಒಂದು ಪಿಂಡನೂ ಹುಟ್ಟದೆ, ನಮ್ಮ ವಂಶನೂ ಉದ್ಧಾರ ಆಗದೆ, ನಮಗೆ ಮೋಕ್ಷನೂ ಸಿಗದೆ ಅಂತರ್ಪಿಶಾಚಿಯಾಗಿ ಅಲಿತಿರ್ಬೇಕಾಗುತ್ತೋ ಏನೋ. ಇದು ಮನೆಯಲ್ಲ, ನರಕ ನರಕ. ಅಮ್ಮ, ನೀನು ಇಲ್ಲಿ ಇರಬೇಕಾದವಳಲ್ಲ. ನಿನ್ನ ಸೇವೆ ಇಲ್ಲಿಗೆ ಕೊನೆ ಅಲ್ಲ. ನಿನ್ನ ನಂಬಿದವರು ಕೋಟಿ ಕೋಟಿ ಜನರಿದ್ದಾರೆ. ಅವರಿಗೂ ನಿನ್ನ ಸೇವೆ ಸಲ್ಲಬೇಕು. ಯಾಕಮ್ಮ ಹಾಗೆ ನೋಡ್ತಿದ್ಯಾ? ಅತ್ತೆ, ನಿಮ್ಮ ಹತ್ರ ಕೈ ತುತ್ತು ತಿನ್ಬೇಕು ಅಂತ ಆಸೆ ಆಗ್ತಾ ಇದೆ. ಅದಕ್ಕೇನಂತೆ, ತಗೋಮ್ಮ. ಹುಚ್ಚುಡುಗಿ, ಎಳೆ ಮಗು ಆಗೋ ಆಸೆನಾ? ಅತ್ತೆ, ನಾನು ಈ ಮನೆಗೆ ಒಂದು ಕರ್ತವ್ಯ ಚ್ಯುತಿಯಾಗಿದ್ದೀನತ್ತೆ. ನನ್ನಿಂದ ಈ ಮನೆಗಾಗಿರೋ ತೊಂದ್ರೆನ ನಿವಾರಿಸ್ಬೇಕು ಅಂದ್ರೆ ನೀವು ನಿಮ್ಮ ಮಗನಿಗೆ ಇನ್ನೊಂದು ಮದ್ವೆ ಮಾಡ್ಬೇಕತ್ತೆ. ಭವಾನಿ, ಆ ರೀತಿ ಎಲ್ಲ ಮಾತಾಡ್ಬೇಡಮ್ಮ, ಮಾತಾಡ್ಬೇಡ. ಹಠ ಮಾಡ್ಬೇಡಿ ಅತ್ತೆ. ಈಗಾಗ್ಲೇ ದಾರಿ ತಪ್ಪಿರೋ ನಿಮ್ಮ ಮಗ ಕೈ ತಪ್ಪು ಹೋಗೋದಕ್ಕಿಂತ ಮುಂಚೆ ಇನ್ನೊಂದು ಮದ್ವೆ ಮಾಡ್ಬಿಡಿ. ಇಲ್ದೇ ಇದ್ರೆ ನನ್ನಿಂದ ನಿಮ್ ವಂಶ ನಿರ್ವಂಶ ಆಯ್ತು ಅನ್ನೋ ಪಾಪ ನನ್ ಸುತ್ಕೊಂಡ್ಬಿಡುತ್ತೆ. ನೋಡು, ಕೆಟ್ಟ ಯೋಚನೆಗಳನ್ನ ಬಿಟ್ಟು ನೆಮ್ಮದಿಯಾಗಿ ಊಟ ಮಾಡಮ್ಮ. ಆ ತಾಯಿ ಪ್ರೀತಿ ತಪ್ಪಿ ಬಂದ ನನಗೆ ನೀವು ತಾಯಿ ಪ್ರೀತಿ ತೋರಿಸಿದ್ರಿ. ಈ ಕೈ ತುತ್ತಿನಿಂದ ಅಮೃತ ಸವಿದ ಹಾಗಾಯ್ತು. ಈ ಜನ್ಮ ಪೂರ್ತಿ ನಾನಿದನ್ನ ನೆನೆಸ್ಕೋಬಹುದಲ್ಲ, ಆ ತೃಪ್ತಿ ನನಗ್ ಸಿಕ್ತು. ಚಿಂತಿಸ್ಬೇಡ ಕಂದ. ಮನುಷ್ಯನಿಗೆ ಕಷ್ಟ ತಪ್ಪಿದ್ದಲ್ಲ, ಅದರ ಹಿಂದೆ ಸುಖ ಇದ್ದೇ ಇರುತ್ತೆ. ಹುಟ್ಟಿದಾಗ್ಲೇ ತಾಯಿನ ತಿಂದುಕೊಂಡ ನನ್ನ ದೃಷ್ಟಿ ನಾನು. ನನ್ನಿಂದ ಯಾರಿಗೂ ಒಳ್ಳೇದಾಗಲ್ಲ ಅಂತ ಅಪ್ಪ ಯಾವಾಗ್ಲೂ ಹೇಳ್ತಾ ಇದ್ರು. ನನಗೆ ಬಾಲಶಿವನ ಆಜ್ಞೆ ಆಗಿದೆ. ನಾನು ಹೋಗ್ತೀನಂತೆ. ಹೋಗ್ತಾ ಇದೀಯಾ? ಎಲ್ಲಿಗಮ್ಮ? ಆ ನನ್ನ ಬಾಲಶಿವ ಎಲ್ಲಿ ಕರ್ಕೊಂಡು ಹೋಗ್ತಾನೋ ಅಲ್ಲಿಗತ್ತೆ. ನಾನು ಏನೇ ತಪ್ಪು ಮಾಡಿದ್ರು ಅದನ್ನೆಲ್ಲ ಹೊಟ್ಟೆಗೆ ಹಾಕೊಂಡು ತಾಯಿಯಾಗಿ ನನ್ನನ್ನು ಸಲಹದ್ರಿ. ಮುಂದಿನ ಜನ್ಮ ಅಂತ ಹೊಂದಿದ್ರೆ ನಿಮ್ಮ ಹೊಟ್ಟೆಲೆ ಹುಟ್ಟು ಬಂದು ನಿಮ್ಮ ಋಣ ತೀರಿಸ್ತೀನಂತೆ. ಆಶೀರ್ವಾದ ಮಾಡಿ ಭವಾನಿ, ನಿನ್ನ ನಿರ್ಧಾರನ ಬದಲಾಯಿಸ್ಕೊಮ್ಮ. ಹೆಣ್ಣು ಒಂಟಿಯಾಗಿ ಪ್ರಪಂಚದಲ್ಲಿ ಬಾಳಕ್ಕಾಗಲ್ಲಮ್ಮ. ಜೊತೆಲಿ ನನ್ನ ಬಾಲಶಿವ ಇರುವಾಗ ನಾನು ಹೇಗೆ ಒಂಟಿ ಆಗ್ತೀನಂತೆ. ನನ್ನನ್ನು ತಡಿಬೇಡಿ. ಮಾವನವರಿಗೆ, ನನ್ನ ಯಜಮಾನ್ರಿಗೆ ನನ್ನ ಕೊನೆ ನಮಸ್ಕಾರ ತಿಳಿಸ್ಬಿಡಿ. ಶಿವಪ್ಪ, ಈ ಮನೇಲಿ ಎಲ್ರಿಗೂ ಒಳ್ಳೇದ್ ಮಾಡಪ್ಪ. ಅಮ್ಮ,
ಅಮ್ಮ ಯಾಕೆ ಕಳ್ತಾ ಇದ್ಯಾ? ಶೈಲೇಂದ್ರ, ಭವಾನಿ ನಮ್ಮನ್ನೆಲ್ಲ ಬಿಟ್ಟು ಹೊರಟೋದ್ಲಪ್ಪ. ಹೊರಟೋದ್ಲ? ಎಲ್ಲಿಗೆ? ಗೊತ್ತಿಲ್ಲಪ್ಪ. ಏನಮ್ಮ ಇದು ಪರೀಕ್ಷೆ? ಯಾವ ತಪ್ಪಿಗಾಗಿ ಆ ದೇವ್ರು ನಮ್ಗೆಲ್ಲರಿಗೂ ಈ ಶಿಕ್ಷೆ ಕೊಟ್ಟಿದ್ದಾನಮ್ಮ ತಾಯಿ. ಅನ್ನ ನೀರು ಇಲ್ದೆ ಜನಗಳು ದನ ಕರುಗಳು ಪ್ರಾಣ ಬಿಡ್ತಾ ಇದಾವೆ. ಯಾವತ್ತೂ ಇಂಥ ಪರಿಸ್ಥಿತಿ ಬಂದಿರ್ಲಿಲ್ಲ ಅಮ್ಮ. ಆಗ್ಲೂ ಸಾಯ್ತಿರೋ ನನ್ ಕಂದನ್ನ ಕಾಪಾಡ್ಬೇಕು ಕಣ್ರವ್ವ. ತಾಯಿ, ನಾವೆಲ್ಲ ನಿಮ್ಮನ್ನೇ ನಂಬ್ಕೊಂಡ್ ಬಂದಿದ್ದೀವಿ ತಾಯಿ. ನೀವೇನಾದ್ರೂ ಕೈ ಬಿಟ್ರೆ ನಮಗ್ ಸಾವೇ ದಿಕ್ಕು ಕಣವ. ಅಯ್ಯೋ ಶಿವನೇ, ನಾನೇನ್ ಮಾಡ್ಲಿ? ಇದಕ್ಕೆ ನಾನೇನ್ ಮಾಡ್ಲಿ? ಸುಮಾರು ವರ್ಷಗಳ ಹಿಂದೆ ರಾಜ್ಯದಲ್ಲಿ ಭೀಕರ ಬರಗಾಲ ಬಂದಿತ್ತು. ಕ್ಷಾಮದಿಂದ ಜನ ದನ ಕರು ಹೊಟ್ಟೆಗಿಲ್ದೆ ಹಾಹಾಕಾರ ಮಾಡ್ತಾ ಇದ್ರು. ಅದೇ ಸಮಯದಲ್ಲಿ ಅಲ್ಲೇ ನೆಲೆಸಿದ್ದ ಮುನಿಗಳೊಬ್ಬರು ಮಳೆ ಬರಲಿ ಅಂತ ಪರಮೇಶ್ವರನನ್ನು ಕುರಿತು 15 ದಿನಗಳ ಕಾಲ ಕಠಿಣ ತಪಸ್ಸು ಮಾಡಿದ್ರು. ಅವರ ಭಕ್ತಿಗೆ ಮೆಚ್ಚಿದ ಪರಮೇಶ್ವರ ಧಾರಾಕಾರವಾಗಿ ಗಂಗೆಯನ್ನು ಧರೆಗಿಳಿಸಿ ಜನರ ಕಷ್ಟವನ್ನ ಪರಿಹಾರ ಮಾಡಿದ. ಇದು ಸಾಧ್ಯವೇ ಸ್ವಾಮಿ? ತದೇಕ ಚಿತ್ತದಿಂದ ಪರಮೇಶ್ವರನನ್ನು ಕುರಿತು ಧ್ಯಾನ ಮಾಡಿ ಅವನನ್ನು ಮೆಚ್ಚಿಸಿದ್ರೆ ಅದನ್ನು ಈಗಲೂ ಸಾಧಿಸಬಹುದು. ನೋಡಿ, ಯಾರು ಹೆದರಿಬೇಡಿ. ಆ ಶಿವನ್ ಕೃಪೆ ನಮ್ಮ ಮೇಲಿದ್ರೆ ಖಂಡಿತ ಮಳೆ ಆಗುತ್ತೆ. ಆಗ ನಮ್ಮ ಕಷ್ಟಗಳೆಲ್ಲ ಪರಿಹಾರ ಆಗುತ್ತೆ. ಅದಕ್ಕೋಸ್ಕರ ನಾನು ಉಪವಾಸ ವ್ರತ ಮಾಡ್ತೀನಿ. ಮಳೆ ಬರೋವರೆಗೂ ನನ್ನ ತಪಸ್ಸು ನಿಲ್ಲಲ್ಲ. ಈ ಕಾಲದಾಗೂ ತಪಸ್ ಮಾಡಿದ್ರೆ ಮಳೆ ಬರ್ತೈತೆ ಅಂತೀಯ? ಏನೇನೋ ನಡೆಯೋ ಈ ಕಾಲದಾಗೆ ಇದ್ ನೋಡಿದ್ರೆ ಪವಾಡ ಅಲ್ಲ ಬಿಡು. ಆ ಯಮ್ಮನ್ ಮಕ್ಕದಾಗೆ ದ್ಯಾವತೆ ಕಳೆ ಐತಂತೆ. ಹೌದು, ಆ ತಾಯಿ ತಪಸ್ಸು ಕುಂತು 15 ದಿನ ಆಗೈತಂತೆ. ಆಗ್ಲೇ 2 ವಾರ ಆಯ್ತಂತೆ. ಒಂದ್ ಗುಂಟಿಗೆ ನೀರ್ ಸಾಕು ಕೊಡ್ದಿಲ್ವಂತೆ. ಕುಂತಿರೋ ಜಾಗ ಬಿಟ್ಟು ಕದ್ಲಿಲ್ಲಂತೆ. ಅಯ್ಯೋ ಪಾಪ, ಇನ್ನು ಎಷ್ಟು ದಿವಸ ಕೂತಿರ್ತಾರಂತೆ? ಮಳೆ ಬರೋವರೆಗೂ ಹಂಗೆ ಅಂತೆ. ತನ್ ಪ್ರಾಣ ಹೋದ್ರು ಮಳೆ ಬರೋವರೆಗೂ ತಪಸ್ ಬಿಡಲ್ವಂತೆ. ಹಿಂದೆ ಭಾಗೀರಥಿ ಅನ್ನೋ ಪುಣ್ಯಾತ್ಕೀರ್ತಿ ತನ್ನೂರ್ ಕೆರೆಗೆ ನೀರು ತರಿಸೋದಕ್ಕೋಸ್ಕರ ತಾನೇ ಕೆರೆಗೆ ಹಾರವಾದ್ಲಂತೆ. ಹಂಗೆ ಈ ತಾಯಿ ಕೂಡ ತನ್ನ ಪ್ರಾಣನ ಕೊಟ್ಟು ನಮ್ಮನ್ನೆಲ್ಲ ಕಾಪಾಡ್ತಿದ್ದಾಳೆ ಅನ್ಸುತ್ತೆ. ಹೇಗೋ ಮಳೆಯಾಗಿ ಭೂಮಿ ತಂಪಾಗಿ 1000 ಜನ ಸಾಯೋ ತಪ್ಪಿದ್ರೆ ಸಾಕು. ನಡಿ. ಒಂದಲ್ಲ ಒಂದಿನ ಈ ಕೂಸು ಈ ಮನೆ ವಂಶದ ಗೌರವನ ಎತ್ತಿಡಿಯುವಂತ ಕೆಲಸ ಮಾಡ್ತಾಳೆ.
ಇಂಥ ಸಮಯದಲ್ಲಿ ಅವಳು ಎಚ್ಚರಿಸೋದು ಒಳ್ಳೆಯದಲ್ಲ. ನಮಸ್ಕಾರ. ನಮಸ್ಕಾರ. ಯಾರ್ಯಾರ್ದೋ ಮಾತು ಕೇಳ್ಕೊಂಡು ಅವಳ ಶಕ್ತಿ ಏನು ಅಂತ ತಿಳ್ಕೊಳ್ಳಾರ್ದೆ ನಾನು ದೊಡ್ಡ ತಪ್ಪು ಮಾಡಿಬಿಟ್ಟೆ. ನನ್ನನ್ನು ದಯವಿಟ್ಟು ಕ್ಷಮಿಸ್ಬಿಡಿ. ನಿಮ್ಮಿಂದಾನೂ ತಪ್ಪಾಗಿದೆ, ನಮ್ಮಿಂದಾನೂ ತಪ್ಪಾಗಿದೆ. ಈ ರೀತಿಯಾಗಿ ಆಕೆಯಿಂದ ಲೋಕ ಕಲ್ಯಾಣ ಆಗಬೇಕು ಅಂತ ದೈವೇಚ್ಛೆ ಇದ್ರೆ ಯಾರೇನ್ ಮಾಡೋಕ್ಕಾಗತ್ತೆ? ಪರಮೇಶ್ವರ, ಈ ಪಾಪದ ಜನರನ್ನು ಇನ್ನೆಷ್ಟು ಪರೀಕ್ಷೆ ಮಾಡುತ್ತೀರಿ? ಸೇರಬೇಕಾದವರೆಲ್ಲ ಒಂದೆಡೆ ಸೇರಿ ಆಯಿತಲ್ಲ ದೇವಿ. ನನ್ನ ಭಕ್ತಳ ಬಗ್ಗೆ ಅವರಲ್ಲಿದ್ದ ಕೀಳರಿಮೆ ಹೋಗಿ ಅವರೂ ಅವಳಲ್ಲಿ ಶರಣೆಂದ ಮೇಲೆ ನನ್ನ ಉದ್ದೇಶವೂ ಫಲಿಸಿತು. ಸ್ವಾಮಿ ದಯಾಮಯಿ, ನಂಬಿದ ಭಕ್ತರನ್ನು ಕೈ ಬಿಡುವುದಿಲ್ಲವೆಂದು ನಿರೂಪಿಸಿಬಿಟ್ಟಿರಿ ನೀವು. ಇನ್ನೇಕೆ ತಡ? ಭಕ್ತರನ್ನು ಉದ್ಧರಿಸುವುದಕ್ಕೆ ಪ್ರಯಾಣ ಬೆಳೆಸಬಹುದು. ಇದು ಈಗಲೇ ಹೊರಟೆ. ಭವಾನಿ, ಪರಮೇಶ್ವರ, ನಿನ್ನ ನಿಷ್ಕಲ್ಮಶವಾದ ಭಕ್ತಿ ಶ್ರದ್ಧೆಗೆ ಮೆಚ್ಚಿ ನಿನ್ನಿಷ್ಟದಂತೆಯೇ ಈ ಭೂಮಿಯನ್ನು ತಣಿಸುತ್ತಿದ್ದೇನೆ. ಪರಂಧಾಮ, ಈ ಭಕ್ತಳ ಮೊರೆ ಕೇಳಿ ಈ ಭೂಲೋಕಕ್ಕೆ ನೀನು ಮಳೆ ತರಿಸಿದೆ. ಬೆಂದ ಭೂಮಿಗೆ ನೊಂದವರಿಗೆ ತಂಪೆರಿಸಿದೆ. ಇವತ್ತಿಗೆ ನನ್ನ ಜೀವನ ಸಾರ್ಥಕ ಆಯಿತು ತಂದೆ. ಸಾಧ್ವಿ, ಎಲ್ಲರ ಆಸೆ ಆಕಾಂಕ್ಷೆ ನೋವು ದುಃಖಗಳನ್ನು ಪೂರೈಸುವ ನಿನಗೆ ಯಾವುದೇ ಆಸೆ ಆಕಾಂಕ್ಷೆ ಇಲ್ಲವೇ? ಪರಮಾತ್ಮ, ನನ್ನದೊಂದೇ ಆಸೆ. ತಾಯ್ತನದಿಂದ ವಂಚಿತಳಾದ ನನಗೆ ನೀನು ಪುಟ್ಟ ಬಾಲಶಿವನಾಗಿ ಬಂದು ಆ ತಾಯ್ತನನ ಅನುಭವಿಸೋ ಹಾಗೆ ಮಾಡಿದೆ. ಈ ಜೀವ ಸರಿಯವರೆಗೂ ಆ ತಾಯ್ತನದ ಸುಖ ನಿರಂತರವಾಗಿರಬೇಕು ಅನ್ಕೊಂಡಿರೋ ಈ ನನ್ನ ಕಲ್ಪನೆಯನ್ನ ಸಾಕಾರಗೊಳಿಸು ತಂದೆ. ಈ ತಾಯಿ ಮಡಿಲಿಗೆ ಮತ್ತೆ ಪುಟ್ಟ ಬಾಲಶಿವನಾಗಿ ಬಾಪ್ಪ. ತಾಯಿ, ಈ ಜಗದ್ರಕ್ಷಕನಿಗೆ ಮಾತೃಪ್ರೇಮದ ಸವಿ ತೋರಿಸಿದ ಸಾಧ್ವಿನಿ. ಶಿವನಿಗೆ ಬಾಲ್ಯವಿಲ್ಲದಿದ್ದರೂ ನಿನ್ನ ಅದ್ಭುತವಾದ ಕಲ್ಪನೆಯಿಂದ ಆ ಬಾಲ್ಯದ ಸವಿಯನ್ನು ತೋರಿಸಿಕೊಟ್ಟಿರುವೆ. ಈ ಸ್ಮಶಾನವಾಸಿ ರುದ್ರನಿಗೆ ಇನ್ನೂ ಮಾತೃಪ್ರೇಮದ ಭಾಗ್ಯ ಇದೆ ಎಂದಾಯಿತು. ತಥಾಸ್ತು. ನಿಮಗೆಲ್ಲ ಗೊತ್ತಾಯ್ತಲ್ಲ, ಈ ತಾಯಿ ತನ್ನ ಕೊನೆ ಉಸಿರಿರೋವರೆಗೂ ಆ ಪರಮಾತ್ಮನನ್ನೇ ತನ್ನ ಮಗು ಅಂತ ಭಾವಿಸಿ ಅದನ್ನ ಲಾಲಿಸಿ ಪಾಲಿಸಿ ಪೋಷಿಸಿ ತನ್ನ ಇಡೀ ಜೀವನವನ್ನೇ ಸಾರ್ಥಕ ಮಾಡಿಕೊಂಡಂತಹ ಮಹಾನ್ ಭಕ್ತೆಯವಳು.